ಯಾರ ಹತ್ರ ಕೂತ್ಕೊಂಡು ವರ ಕೊಡ್ತಿರೋ ಇಲ್ವೋ ನೀವು ಇವಾಗ. ಸೌಮ್ಯ ಅಂತ ಯಾರೊಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾರೆ. ದೇವರಿಗೆ ಬೆದರಿಕೆ ಹಾಕ್ತಾರೆ, ಪಟಕ್ ಅಂತ ಹೂವ ಬೀಳುತ್ತೆ. ಇದೆಲ್ಲ ನಿಜವಾಗ್ಲೂ ನಿಜನಾ ಅಂತ ನೋಡಿ. ನನಗೆ ರಾಯರ್ ಯಾರು ಅಂತಾನೆ ಗೊತ್ತಿಲ್ಲ. ನಮ್ಮನೆಗೆ ಈ ರಾಯರ್ ಫೋಟೋ ಹೆಂಗ್ ಬಂದು ಸೇರ್ತು ಅನ್ನೋದು ಒಂದು ಅನ್ಎಕ್ಸ್ಪೆಕ್ಟೆಡ್ ಸ್ಟೋರಿ. ಈ ರಾಯರು ಮನೆಗೆ ಬಂದ್ಮೇಲೆ ಅದೇನೋ ಗೊತ್ತಿಲ್ಲ, ಆಟೋಮ್ಯಾಟಿಕ್ ಆಗಿ ರಾಯರ್ ಇದ್ದಾರೆ ಅನ್ನೋದು ನಿಜ. ರಾಯರ್ ಇದ್ದಾರೆ. ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಥರ್ಸ್ಡೇ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ರಾಯರ್ಗೆ ಪೂಜೆ ಮಾಡಿ ರಾಯರ್ ಮಠಕ್ಕೆ ಹೋಗಿ ಬರಬೇಕು. ಆ್ಯಂಡ್ ಹಾಗೆ ನಮ್ಮನೆಗೆ ರಾಯರ್ ಫೋಟೋ ಹೆಂಗೆ ಬಂತು ಅನ್ನೋ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕೀಪ್ ವಾಚಿಂಗ್. ಮನೆ ಹೊಸ್ಲನ್ನ ನಾವು ಲಕ್ಷ್ಮೀ ದೇವಿ ಅಂತ ಬಿಲೀವ್ ಮಾಡ್ತೀವಿ. ಹೀಗಾಗಿ ಅದಕ್ಕೆ ಕಸ್ಬರ್ಕೆನ ಸೋಕಿಸಬಾರ್ದು ಅನ್ನೋದು ಬೇಸಿಕ್ ನಾಲೆಡ್ಜ್ ಎಲ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ನಾನು ಒಂದು ಡ್ರೈ ಮಡಿ ಬಟ್ಟೆ ಇಟ್ಕೊಂಡ್ಬಿಟ್ಟಿರ್ತೀನಿ ಹೊಸ್ಲುಗಳನ್ನ ಒರ್ಸಕ್ಕೆ ಅಂತಾನೆ. ಅದಲ್ಲದೆ ನಮ್ಮ ಓನರು ಮನೆಗೆ ಬರೋಕ್ ಮುಂಚೆನೆ ಹೇಳ್ಬಿಟ್ಟಿದ್ರು ಹೊಸ್ಲನ್ನ ನೀರಲ್ಲಿ ತೊಳೆಯೋ ಹಾಗಿಲ್ಲ ಅಂತ, ಏನೋ ಪಾಲಿಶ್ ಹೊರಟೋಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನೊಂದು ಬಟ್ಟೆ ಅದಕ್ಕೆ ಅಂತಾನೆ ಇಟ್ಬಿಟ್ಟಿದ್ದೀನಿ. ಒಂದ್ಸಲ ಡ್ರೈ ಆಗಿ ಒರೆಸ್ಕೊಂಡು ಅದಾದ್ಮೇಲೆ ಅದೇ ಬಟ್ಟೆನ ಒದ್ದೆ ಮಾಡ್ಕೊಂಡು ವೆಟ್ ವೈಪ್ ತರ ಮಾಡ್ಕೊಂತೀನಿ. ನಾನೇನು ಪ್ರತಿದಿನ ಹೊಸ್ಲನ್ನ ತೊಳೆದು ರಂಗೋಲಿ ಇಟ್ಟು ಅರ್ಶಿನ ಕುಂಕುಮ ಇಡಲ್ಲ. ವಾರಗಳು ಯಾವತ್ತು ಮಾಡ್ತೀನಿ ಆ ದಿನಗಳಲ್ಲಿ ಮಾತ್ರ ಅಚ್ಚುಕಟ್ಟಾಗಿ ಹೊಸ್ಲು ತೊಳೆದು ರಂಗೋಲಿ ಹಾಕಿ ಹೂವ ಇಡ್ತೀನಿ. ಬಟ್ ನನಗೆ ಚಿಕ್ಕ ವಯಸ್ಸಿಂದನೂ ಈ ರಂಗೋಲಿ ಬಿಡಿಸೋದು ಅಂದ್ರೆ ಸಿಕ್ಕಾಬಟ್ಟೆ ಕ್ರೇಜು. ಒಂದು ಪುಟಾಣಿ ನೋಟ್ಬುಕ್ ಇಟ್ಕೊಂಡು ಅದರಲ್ಲಿ ಡಿಫ್ರೆಂಟ್ ರಂಗೋಲಿಗಳನ್ನ ಅಮ್ಮನ ಹತ್ರ ಬರೆಸ್ಕೊಳ್ಳೋದು, ನಾನು ಬರೆದಿಟ್ಕೊಳ್ಳೋದು ಅವೆಲ್ಲ ಮಾಡ್ತಾ ಇದ್ದೆ. ಅಂಡ್ ಈ ಗಣೇಶ ಫಂಕ್ಷನ್ ಅವೆಲ್ಲ ಏನಾದ್ರು ಮಾಡಿದ್ರೆ ರಂಗೋಲಿ ಕಾಂಪಿಟೇಷನ್ಸ್ ಗಳಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡೋದು ಅವೆಲ್ಲ ಮಾಡಿದ್ದೀನಿ. ಅಂಡ್ ಹೊಸ್ಲು ಮೇಲೆ ಲೋಟಸ್ ರಂಗೋಲಿಯನ್ನ ಬಿಟ್ರೆ ಲಕ್ಷ್ಮೀ ದೇವಿನ ಅಟ್ರಾಕ್ಟ್ ಮಾಡ್ಬೋದಂತೆ. ನಾನು ಈ ಮನೆಗೆ ಹೊಸದಾಗಿ ಶಿಫ್ಟ್ ಆಗಿರೋದ್ರಿಂದ ಜಾಸ್ತಿ ದೇವ್ರ ಮನೇಲಿ ವಿಗ್ರಹಗಳಾಗ್ಲಿ ಅಥವಾ ಫೋಟೋಗಳಾಗ್ಲಿ ಇಟ್ಕೊಂಡಿರ್ಲಿಲ್ಲ. ನಮ್ಮ ಮನೆ ದೇವರು ಶಿವ ಆಗಿರೋದ್ರಿಂದ ಒಂದು ಪುಟ್ಟ ಶಿವಲಿಂಗ, ಕಳಸ, ಜೊತೆಗೆ ಒಂದು ಕಾಂಬೋ ಫೋಟೋದಲ್ಲಿ ಶಿವ, ಪಾರ್ವತಿ, ಲಕ್ಷ್ಮಿ, ಸರಸ್ವತಿ ಇರೋಂತಹ ಒಂದೇ ಒಂದು ಫೋಟೋನ ಇಟ್ಕೊಂಡಿದ್ದೆ. ನಮ್ಮ ಮನೆಗೆ ಈ ರಾಯರ್ ಫೋಟೋ ಹೆಂಗ್ ಬಂದು ಸೇರ್ತು ಅನ್ನೋದು ಒಂದು ಅನ್ಎಕ್ಸ್ಪೆಕ್ಟೆಡ್ ಸ್ಟೋರಿ. ಯಾಕಂತಂದ್ರೆ ನಾನು ಅಂತ ಮಹಾನ್ ರಾಯರ್ ಭಕ್ತೆ ಕೂಡ ಅಲ್ಲ. ನಾನು ನನ್ನ ಜೀವನದಲ್ಲಿ ಯಾವತ್ತೂ ರಾಯರಿಗೆ ಪೂಜೆ ಕೂಡ ಮಾಡಿಲ್ಲ. ಹೀಗೆ ಲಾಸ್ಟ್ ಮಂತ್ ಅಂದ್ರೆ ಮಾರ್ಚ್ 6 ದಿನ ರಾಯರ ವರ್ಧಂತಿ ಇತ್ತು. ನನ್ನ ಫ್ರೆಂಡ್ ಒಬ್ರು ಕಪಲ್ ಅದೇ ದಿನ ಮಂತ್ರಾಲಯಕ್ಕೆ ರಾಯರ ದರ್ಶನ ಮಾಡಕ್ಕೆ ಅಂತ ಹೋಗಿದ್ದಾರೆ. ಅವರು ನನಗೆ ಇದ್ದಕ್ಕಿದ್ದ ಹಾಗೆ ಮಂತ್ರಾಲಯದಿಂದಲೇ ಈ ಫೋಟೋನ ವಾಟ್ಸ್ಆಪ್ ಅಲ್ಲಿ ನನಗೆ ಕಳ್ಸಿದ್ರು. ಅವರು ಮಂತ್ರಾಲಯಕ್ಕೆ ಹೋಗಿರೋ ವಿಚಾರ ಕೂಡ ನನಗೆ ಗೊತ್ತಿರ್ಲಿಲ್ಲ. ನಾನು ಅವ್ರ ಹತ್ರ ಫೋಟೋ ತಗೊಬನ್ನಿ ಅಂತ ಕೇಳೂ ಇರ್ಲಿಲ್ಲ. ಹಾಗೆ ನನಗೆ ಮಂತ್ರಾಲಯದಿಂದಾನೇ ಕಾಲ್ ಮಾಡಿದ್ರು, ನಿನಗೆ ಈ ಫೋಟೋ ತಂದು ಕೊಡ್ಬೇಕು ಅಂತ ನನ್ನ ಮನ್ಸಲ್ಲಿ ಬಂತು. ಹಾಗಾಗಿ ಈ ಫೋಟೋನ ತಗೊಂಡಿದ್ದೀನಿ, ನಿನ್ ಮನೆಗ್ ಬಂದಾಗ ತಗೊಂಡ್ ಬಂದ್ ಕೊಡ್ತೀನಿ ಅಂತ ಹೇಳಿದ್ರು. ಬರೀ ಇಷ್ಟೇ ಆಗಿದ್ರೆ ನನಗೆ ತುಂಬಾ ಸರ್ಪ್ರೈಸ್ ಅಂತ ಅನ್ನಿಸ್ತಾ ಇರ್ಲಿಲ್ಲ. ಅವ್ರಿಗೆ ಸ್ವಲ್ಪ ಜಾಸ್ತಿ ಇನ್ಫ್ಲೂಯೆನ್ಸ್ ಇದ್ದು ಹಾಗೆ ಮಂತ್ರಾಲಯದಲ್ಲಿ ಅರ್ಚಕರೊಬ್ರು ಪರಿಚಯ ಇದ್ದಿದ್ರಿಂದ ಈ ಒಂದು ಫೋಟೋನ ಮುಖ್ಯ ಬೃಂದಾವನದ ಹತ್ರ ಇಟ್ಟು ಪೂಜೆ ಮಾಡಿಸಿ ಅದನ್ನ ಅವ್ರ ಮನೆಗೆ ತಗೊಂಡ್ ಹೋಗಿದ್ದಾರೆ. ನಾಟ್ ಜಸ್ಟ್ ದ್ಯಾಟ್, ಅವರು ಇಷ್ಟ ದಿನ ಅವ್ರ ಮನೆಯಲ್ಲಿ ಈ ಫೋಟೋನ ಇಟ್ಟು ಪೂಜೆ ಮಾಡ್ತಿದ್ರು. ಹಾಗೇನೆ ಈ ಫೋಟೋದಿಂದ ಪ್ರತಿದಿನ ರಾಯರು ವರಪ್ರಸಾದನ ಕೊಡ್ತಾ ಇದ್ರು ಅಂತ ಕೂಡ ಹೇಳಿದ್ರು. ನನಗ್ ನಿಜವಾಗ್ಲೂ ಏನ್ ನಡೀತಾ ಇದೆ ಅಂತ ನಂಬೋಕೆ ಕಷ್ಟ ಆಗಿತ್ತು. ಯಾಕಂತಂದ್ರೆ ರಾಯರನ್ನ ನಾವ್ ಯಾವಾಗ ಬೇಕು ಅನ್ಕೊಂತೀವಿ ಅವಾಗ ನೋಡಕ್ ಆಗಲ್ವಂತೆ. ಅವರೇ ಬಯಸಿ ನಮ್ಮನ್ನ ಕರೆಸ್ಕೊಂತಾರಂತೆ. ಜೊತೆಗೆ ಇನ್ನು ಮುಖ್ಯವಾಗಿ ರಾಯರು ಯಾರ ರೂಪದಲ್ಲಿ ಅಥವಾ ಯಾವ ರೂಪದಲ್ಲಿ ನಿಮ್ ಮನೆಗ್ ಬರ್ತಾರೆ ಅಂತ ಹೇಳಕ್ ಆಗಲ್ಲ. ಅವ್ರ ಪ್ರಸಾದನೋ ಮಂತ್ರಾಕ್ಷತೆನೋ ಅಥವಾ ಅವ್ರ ಫೋಟೋನೋ ನಿಮ್ ಮನೆಗ್ ಬರ್ತಿದೆ ಅಂತಂದ್ರೆ ಅದು ಸಾಕ್ಷಾತ್ ಗುರುರಾಯರ ಇಚ್ಛೆ ಆಗಿರುತ್ತೆ. ಟಿವಿಲಿ ಸಾಂಗ್ ಹಾಕ್ಬಿಟ್ಟು ಪೂಜೆ ಮಾಡ್ತಾ ಇದ್ದೆ. ಮೇ ಬಿ ಕಾಪಿರೈಟ್ ಬರುತ್ತೆ ಅನ್ನೋಕ್ಕೋಸ್ಕರ ಆಫ್ ಮಾಡಿದೆ. ಯೂಶಲಿ ನಾನು ತುಂಬ ಅಳ್ಮುಂಜಿ, ಯಾರಾದರೂ ಒಂದು ಸ್ವಲ್ಪ ಹಿಂಗಂದರೆ ಸಾಕು ನನಗೆ ಕ್ವಿಕ್ಕಾಗಿ ಅಳಿಸ್ಬಿಡ್ಬೋದು. ಬಟ್ ನನಗೆ ಪೂಜೆ ಮಾಡುವಾಗ ಅಳು ಬರೋದು ತುಂಬ ರೇರು ನನಗನ್ಸುತ್ತೆ. ಲೈಕ್ ಯಾಕಂತಂದರೆ ಕಾನ್ಸಂಟ್ರೇಷನ್ ಅಷ್ಟಿರಲ್ಲ ನನಗೆ ಪೂಜೆ ಮಾಡಬೇಕಾದ್ರೆ. ಏನಕ್ಕಂತ ಗೊತ್ತಿಲ್ಲ, ಯಾವಾಗ ನಾನು ಅಳ್ತೀನಿ ದಟ್ ಟೈಮ್ ನನಗೆ ತುಂಬ ಭಕ್ತಿ ಬಂದಿದೆ ಅನ್ನೋ ಥರ ಫೀಲ್ಸ್ ನನಗೆ. ನೋಡಿ, ನನಗೆ ರಾಯರ್ ಯಾರು ಅಂತಲೇ ಗೊತ್ತಿಲ್ಲ. ಬಿಕಾಸ್ ನನ್ನ ಆರಾಧ್ಯ ದೈವ ನಾನು ತುಂಬ ಇಷ್ಟಪಡೋದು ಚಾಮುಂಡೇಶ್ವರಿ, ನನಗೆ ಫೇವ್ರೆಟ್, ನನ್ನ ಇಷ್ಟ ದೈವ. ಬಿಟ್ಟರೆ ನಾನು ನಮ್ಮ ಮನೆ ದೇವರು ಮಹದೇಶ್ವರ, ಶಿವನ ಪೂಜೆ ಮಾಡೋದು. ಬಟ್ ಈ ರಾಯರು ಮನೆಗೆ ಬಂದಮೇಲೆ ಅದೇನೋ ಗೊತ್ತಿಲ್ಲ, ಆಟೋಮ್ಯಾಟಿಕ್ಕಾಗಿ ಅದು ಅಳು. ಗುರುವಾರದೊತ್ತೆಲ್ಲ ನಾನ್ ವೆಜ್ ತಿಂತಾ ಇದ್ದೆ ನಾನು.
ಐ ಕಾಂಟ್ ಕಂಟ್ರೋಲ್, ಗೊತ್ತಿಲ್ಲ. ಐ ಡೋಂಟ್ ನೋ ನಾನು ಇದನ್ನು ಪೋಸ್ಟ್ ಮಾಡ್ತೀನ ಎಡಿಟ್ ಮಾಡ್ತೀನ ಅಂತಲೂ ಗೊತ್ತಿಲ್ಲ. ಸ್ಟಿಲ್ ಐಮ್ ಶೂಟಿಂಗ್. ನೆಮ್ಮದಿಯಾಗಿ ಪೂಜೆ ಮಾಡಿದೆ. ಬಟ್ ನನಗೆ ಬೇಜಾರಾಗಿದ್ದೇನಂತಂದರೆ ಎಲ್ಲರಿಗೂ ದೇವ್ರು ಹೂವು ಕೊಡುತ್ತೆ. ಬಟ್ ನನಗೆ ನನ್ನ ಮನೇಲಿ ಇಲ್ಲದೆ ಇರುವಾಗ, ಮನೆ ಹೊರಗಡೆ ಹೋಗಿರ್ತೀನಿ, ಮನೇಲಿ ಬಂದು ನೋಡಿದಾಗ ಹೂವು ಬೀಳುತ್ತೆ. ನನಗೆ ದೇವ್ರೆ ನನ್ನ ಮುಂದೆ ಒಂದು ಸಲ ಕೊಡಪ್ಪ ಅನ್ನೋ ಥರ ಫೀಲ್ ಆಗುತ್ತೆ. ಆ್ಯಂಡ್ ಆ್ಯಕ್ಚುಲಿ ನಾನು ಈ ಮನೇನ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮಂತ್ರಾಲಯದಲ್ಲಿ ಮ್ಯಾನಿಫೆಸ್ಟ್ ಮಾಡಿದ್ದೆ. ನಾನು ಸುಮಾರು ಸಲ ಮಂತ್ರಾಲಯಕ್ಕೆ ಹೋಗ್ಬೇಕಂತ ನಮ್ಮಮ್ಮ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿ ಸುಮಾರು ಸಲ ಕ್ಯಾನ್ಸಲ್ ಆಗಿತ್ತು. ಮಂತ್ರಾಲಯಕ್ಕೆ ಹೋಗೋಕ್ಕೆ ಒದಗ್ತಾನೆ ಇರಲಿಲ್ಲ, ಯಾಕಂತಾನೆ ಗೊತ್ತಿಲ್ಲ. ಬಟ್ ರ್ಯಾಂಡಮ್ ಆಗಿ ಒಂದಿನ ನಾನು ನನ್ನ ಫ್ರೆಂಡ್ ಸಿಂಚನ ಅಂತ, ನಾನು ಧರ್ಮಸ್ಥಳ ವ್ಲಾಗಲ್ಲಿ ಹಾಕಿದ್ದೀನಲ್ಲ, ಅವ್ರ ಮದುವೆ ಆಗಿ ಸ್ವಲ್ಪ ದಿನಕ್ಕೆ ಅವ್ರದ್ದೇನೋ ಹರಕೆ ಇತ್ತಂತೆ, ಬನ್ನಿ ಅಂತ ಹೇಳಿದ್ರು. ಸರಿ ನಡೀರಿ ಹೋಗೋಣ ಅಂತೇಳಿ ಅವ್ರ ಜೊತೆ ಹೋಗಿದ್ದೆ. ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ದು ಅಲ್ಲೇ. ಅವರು ಹೇಳಿದ್ರು, ನಾವು ನಮ್ಮ ಮದುವೆನ ಮ್ಯಾನಿಫೆಸ್ಟ್ ಮಾಡಿದ್ವಿ ಆ್ಯಂಡ್ ದೇವ್ರ ಹತ್ರ ಬೇಡ್ಕೊಂಡಿದ್ವಿ, ಆಗಿದೆ, ಅದಕ್ಕೋಸ್ಕರ ಬಂದಿದ್ದೀವಿ ಅಂತ. ನಾನು ಕೂಡ ಅಲ್ಲಿ ಬೇಡ್ಕೊತಾ ಇದ್ದೆ. ಬಿಕಾಸ್ ಐ ವಾಸ್ ಸೋ ಫ್ರಸ್ಟ್ರೇಟೆಡ್. ನನ್ನ ಹಳೆ ಮನೆ ನನಗೆ ಸಿಕ್ಕಾಬಟ್ಟೆ ಟ್ರಾಮಾ ಆಗಿಬಿಟ್ಟಿತ್ತು, ಯಾವಾಗ ಖಾಲಿ ಮಾಡ್ತೀನಿ ಅಂತ. ಈ ಮನೆಗೆ ಬರಬೇಕಂತ ನಾನು ಅಲ್ಲಿ ಮ್ಯಾನಿಫೆಸ್ಟ್ ಮಾಡಿದ್ದೆ. ಬಟ್ ಟ್ರಸ್ಟ್ ಮೀ, ಅಲ್ಲಿ ಬೇರೆಯವ್ರಿಗೆ ನಾನು ವಿಗ್ರಹ ತೊಗೊಬಂದು ಕೊಟ್ಟೆ. ನಾನು ವರ್ಕ್ ಮಾಡ್ತಿದ್ನಲ್ಲ ಹಳೆ ಆಫೀಸಲ್ಲಿ ಬಾಸ್ ನನಗೆ ಕಾಲ್ ಮಾಡಿ ಕೇಳಿದರು, ನೀವು ಚಂದನ ನೀವು ಹೋಗಿದ್ದೀರಲ್ಲ, ಒಂದು ರಾಘವೇಂದ್ರ ಸ್ವಾಮಿದು ವಿಗ್ರಹ ತೊಗೊಬನ್ನಿ ಅಂತ. ಟ್ರಸ್ಟ್ ಮೀ, ಅವ್ರಿಗೆ ತೊಗೊಂಡೋಗಿ ಕೊಟ್ಟಿದ್ದೀನಿ. ಬಟ್ ನನಗೆ ನನ್ನ ಮನಸ್ಸಲ್ಲಿ ನನ್ನ ಮನೆಗೆ ಒಂದು ಫೋಟೋ ತೊಗೋಬೇಕು ಅಥವಾ ವಿಗ್ರಹ ತೊಗೋಬೇಕು ಅಂತ ಅನಿಸೇ ಇಲ್ಲ. ನಾನು ತೊಗೊಂಡು ಬಂದಿಲ್ಲ. ಅದು ಫಸ್ಟ್ ಟೈಮ್ ಹೋಗಿದ್ದೀನಿ ರಾಘವೇಂದ್ರ ಮಠಕ್ಕೆ, ತೊಗೊಂಡು ಬಂದೇ ಇಲ್ಲ. ಬಟ್ ನಮ್ಮ ಮನೆಗೆ, ಹೊಸ ಮನೆಗೇ ರಾಯರು ಅವರಾಗವರೇ ಬರಬೇಕು ಅನ್ನೋದು ಅವ್ರ ಮನಸ್ಸಲ್ಲಿತ್ತು ಅನಿಸುತ್ತೆ. ಐ ಆಮ್ ಗೆಟಿಂಗ್ ಅ ಕಾಲ್, ಐಲ್ ಹ್ಯಾವ್ ಟು ಗೋ ಟು ದ ಟೆಂಪಲ್. ವೇಟ್. ನಮ್ಮ ಮನೆ ಹತ್ತಿರದಲ್ಲೇ ಒಂದು ರಾಯರ ಮಠ ಇದೆ, ಅಲ್ಲಿಗೆ ಹೋಗಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಇನ್ನು ರಾಯರಿಗೆ ಅಲಂಕಾರ ಮಾಡಿರಲಿಲ್ಲ. ಅವಾಗಷ್ಟೇ ತೊಟ್ಲು ಮೇಲೆ ಕೂಡಿಸಿ ಅಲಂಕಾರ ಸ್ಟಾರ್ಟ್ ಮಾಡಿದ್ರು. ಬಟ್ ನಾನು ತುಂಬ ಅರ್ಲಿಯಾಗಿ ಹೋಗಿದ್ರಿಂದ ಜನ ಇರಲಿಲ್ಲ, ಆರಾಮಾಗಿ ರಾಯರನ್ನ ಕಣ್ ತುಂಬಿಕೊಂಡಿದ್ದಾಯಿತು. ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು, ದರ್ಶನ ಮಾಡಿಕೊಂಡು ನೆಮ್ಮದಿಯಾಗಿ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಮಾವಿನಕಾಯಿ ಚಿತ್ರಾನ್ನ. ನಾನು ಗೊಜ್ಜನ್ನ ಒಂದು 2 ಡೇಸ್ ಹಿಂದೆನೇ ಮಾಡಿ ಇಟ್ಕೊಂಡಿದ್ದೆ. ಅರ್ಜೆಂಟಿಗೆ ಬರೀ ಅನ್ನ ಕಲಿಸ್ಕೊಂಡು ಈ ಥರ ಬೇಗ ಹೊರಟೋಗ್ಬೋದು ಅಂತ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ಕ್ಲಾಸಿಗೆ ಹೋಗಬೇಕು. ಕ್ಲಾಸಿಗೆ ಹೋಗಿ ಅಲ್ಲಿ 1 ಅವರ್ ಇದ್ದು ಆಮೇಲೆ ಮೀಟಿಂಗು. ಮಧ್ಯಾಹ್ನ ಒಂದು ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾವಿನಕಾಯಿನ ಕದ್ಬಿಟ್ಟು ತೊಗೊಂಬಂದು ಕೊಟ್ಟಿದ್ರು ಅನಿಲ್ ಅವರು. ಒಂದಿಷ್ಟು ದಪ್ಪ ಇದೆ ಸುಮಾರಾಗಿ. ಸೊ ಅದರಲ್ಲಿ ಮಾವಿನಕಾಯಿ ರಸಮ್, ರಾ ಮ್ಯಾಂಗೋ ರಸಮ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಫ್ ಮಾಡಿದರೆ ರೆಸಿಪಿ ಶೂಟ್ ಮಾಡ್ತೀನಿ. ನಾನು ಇದನ್ನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ. ನಾನು ಯಾವತ್ತೂ ಅರ್ಲಿ ಮಾರ್ನಿಂಗ್ ಎದ್ದು ಸ್ನಾನ ಮಾಡಿ, ಮನೆ ಕ್ಲೀನ್ ಮಾಡಿ, ದೇವ್ರ ಪೂಜೆ ಮಾಡಿ ನನ್ನ ಡೇನ ಸ್ಟಾರ್ಟ್ ಮಾಡ್ತೀನಿ. ಆ ಹೋಲ್ ಡೇ ತುಂಬ ಫ್ರೆಶ್ ಫೀಲ್ ಇರುತ್ತೆ ಆ್ಯಂಡ್ ಪಾಸಿಟಿವ್ ವೈಬ್ಸ್ ಇರುತ್ತೆ. ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ಬಂದಿತ್ತು. ಏನಕ್ಕೆ ಅಂತಂದರೆ, ರಾಯರನ್ನ ನಾನು ಬೇಡ್ಕೊಂಡು ಏನೋ ವರ ಕೇಳಿದ್ದೆ. ಒಂದು ಅರ್ಧ ಗಂಟೆ ಕೂತ್ಕೊಂಡು ಬೇಡ್ಕೊಂಡೆ. ನನಗೆ ಹೂವು ಕೊಟ್ಟಿರಲಿಲ್ಲ. ನಾನು ಅಂದ್ಕೊಂಡು ಹೋಗಿದ್ದೆ ನನ್ನ ಮನೆಗೆ ಬರೋ ಅಷ್ಟರಲ್ಲಿ ಮೇಲಿರೋ ಪ್ರಸಾದನ ಕೊಟ್ಟಿರಿ ಅಂತ. ಕ್ಯಾನ್ ಯು ಸೇ ಇಟ್? ರಾಯರನ್ನ ಪೂಜೆ ಮಾಡೋರು ನನಗೆ ಹೇಳಿರೋದು, ರಾಯರು ನಿಮ್ಮ ಜೊತೆ ಒಳ್ಳೆ ಫ್ರೆಂಡ್ ಥರ ಅಥವಾ ಮಗು ಥರ ಇರ್ತಾರೆ. ನೀವೇನೇ ಮಾತಾಡಿದ್ರು ರಿಯಾಕ್ಟ್ ಮಾಡ್ತಾರೆ, ನಿಮ್ಮ ಜೊತೆ ಅವರು ರೆಸ್ಪಾಂಡ್ ಮಾಡ್ತಾರೆ ಅಂತ. ನನಗೆ ಆ ರೆಸ್ಪಾಂಡ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೆ. ನನಗೆ ಮನೆಗೆ ಬಂದ ತಕ್ಷಣ ಫಸ್ಟ್ ದೇವ್ರ ಮನೆ ತೆಗೆದು ನೋಡಿದೆ. ನನಗೆ ಸಖತ್ ಸಮಾಧಾನ ಆಯಿತು. ರಾಯರು ವರ ಕೊಟ್ಟಿದ್ರು. ಸೊ ನಾನು ತುಂಬ ಎಕ್ಸಾಜುರೇಟ್ ಮಾಡಬೇಕಂತನೋ ಅಥವಾ ತೋರಿಸ್ಕೋಬೇಕಂತನೋ ಈ ವಿಡಿಯೋ ಮಾಡ್ತಾಯಿಲ್ಲ. ಬಿಕಾಸ್ ಐ ವಾಸ್ ದ ಪರ್ಸನ್. ನಾನು ಸುಮಾರು ಜನದ್ದು, ಸೌಮ್ಯ ಅಂತ ಯಾರೊಬ್ಬರು ಇನ್ಸ್ಟಾಗ್ರಾಮಲ್ಲಿದ್ದಾರೆ, ಅವ್ರದ್ದೆಲ್ಲ ವಿಡಿಯೋ ನೋಡಿದ್ದೀನಿ. ರಾಯರ ಹತ್ರ ಕೂತ್ಕೊಂಡು ವರ ಕೊಡ್ತಿರೋ ಇಲ್ವೋ ನೀವು ಇವಾಗ, ನಂಗೆ ಕೊಡಬೇಕು ಅಷ್ಟೇ ನೀವು ಇವಾಗ ಅಂತ ದೇವರಿಗೆ ಬೆದರಿಕೆ ಹಾಕ್ತಾರೆ. ರಪ್ಪಂತ ಮೇಲಿಂದ ಹೂವು ಬೀಳುತ್ತೆ. ಆ್ಯಂಡ್ ಸುಮಾರು ಜನದ ವೀಡಿಯೋಸ್ ನೋಡಿದ್ದೀನಿ, ಹೂವು ಸುಮ್ಮನೆ ಹಿಂಗೆ ಮೃದುವಾಗಿ ಮೇಲಿಟ್ಟಿರ್ತಾರೆ, ಕೇಳ್ಕೊಂಡು ಹಿಂಗೆ ಕೂತ್ಕೊಂಡ ತಕ್ಷಣ ಪಟಕ್ಕಂತ ಹೂವು ಬೀಳುತ್ತೆ. ಇದೆಲ್ಲ ನಿಜವಾಗ್ಲೂ ನಿಜಾನ ಅಂತ ನಾನು ಡೌಟ್ ಪಟ್ಟಿದ್ದಂತಹ ವ್ಯಕ್ತಿ. ಇವತ್ತು ಆ ಪೊಸಿಷನಲ್ಲಿ ನಾನು ಕೂತ್ಕೊಂಡು ದೇವರನ್ನ ವರ ಕೇಳೋ ಸಿಚುವೇಶನಲ್ಲಿ ಇದ್ದೀನಿ ಅಂತ ಅಂದರೆ ಇಟ್ ಇಸ್ ಸೋ ಟ್ರೂ. ಅದಕ್ಕೋಸ್ಕರ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಐ ರಿಯಲಿ ಫೈಟ್ ಇಟ್. ರಾಯರಿದ್ದಾರೆ ಅನ್ನೋದು ನಿಜ, ರಾಯರಿದ್ದಾರೆ ಅಷ್ಟೇ.